ಮಹಾಕವಿ ಕುವೆಂಪುರವರು ರಚಿಸಿರುವ ಶ್ರೀ ರಾಮಾಯಣ ದರ್ಶನಂ ಕೃತಿಯನ್ನು ವಾಚಿಸಿ ಅದರ ಸರಳ ಅರ್ಥವನ್ನು ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಹೊಸಹಳ್ಳಿ ದಾಳೇಗೌಡರು. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಅಯೋಧ್ಯ ಸಂಪುಟಂನ ಕವಿಕೃತು ದರ್ಶನಂನ ಭಾಗ 3ರ ಕಾವ್ಯ ಕೇಳಿ. ತನ್ನ ಲೀಲಾಲೋಕಲೋಕಂಗಳಂ ಸೃಜಿಸಲ್ಲನಾದಿ ಕವಿ ಪರಮ ಪುರುಷೋತ್ತಮಂ ಸರ್ವೇಶ್ವರಂ ಬೇರೆ ಬೇರೆಯ ವಿಶ್ವಕವಿಗಳಂ ಬ್ರಹ್ಮರ್ಕಳಂ ನಿರ್ಮಿಪೋಲ್ ನಮ್ಮೀ ಚತುರ್ಮುಖ ಜಗತ್ಕರ್ತೃತಾಂ ತನ್ನ ಲೀಲೆಯ ಕಾವ್ಯ ಸತ್ಯಯ ಬೃಹತ್ ಕೃತಿಗಳಂ ಸೃಷ್ಟಿಸೆ ವಸುಂಧರೆಯೊಳಂತೆಯೇ ಕವೀಂದ್ರರ್ಕಳಂ ಪುಟ್ಟಿಪನ್ ಬ್ರಹ್ಮಕೃತಿಯೋಳ್ ಸಚ್ಚಿದಾನಂದಮಂ ವ್ಯಕ್ತಗೊಳಿಪಂತುಟ ಹವ್ಯಕ್ತ ಪರಮತತ್ವಂ ವರಕವಿಯ ಕಾವ್ಯ ಸತ್ಯಗಳಾತ್ಮ ರಸಸತ್ಯಮಂ ಪ್ರಕಟಿಸುವ ನೀ ಭ್ರಮನನನ್ಯ ವಿಧದಿಂದೆಮ್ಮ ಮರ್ತ್ಯ ಪೃಥಿವೀ ತತ್ವದೋಳ್ ಪ್ರಕಟನಾ ಸಾಧ್യമಂ ಅನಿರ್ವಚನ ಬೋಧ್ಯಮಂ ಪ್ರತಿಮಾ ವಿಧಾನದಿಂ ರಸ ಋಷಿ ಪ್ರತಿಭಾನ ಮಾತ್ರ ಸಂವೇದ್ಯಮಂ ಬ್ರಹ್ಮ ಸತ್ಯಯನಾ ಪರಬ್ರಹ್ಮ ಸತ್ಯಯಿಂ ಮಾತ್ರಮಯ ದರ್ಶಿಸುತ್ತಿದಂ ಮಿಥ್ಯೆ ಎಂಬುದೇ ಪೂರ್ಣ ಸತ್ಯಮೇ ಯೋಗ ವಿಜ್ಞಾನಮೊಪ್ಪದು ಕಣ ಪೂರ್ಣಮದು ಪೂರ್ಣಮಿದು ಪೂರ್ಣದಿಂ ಬಂದುದಿ ಪೂರ್ಣಮಾ ಪೂರ್ಣದಿಂ ಪೂರ್ಣಮಂ ಕಳೆದೊಡಂ ಪೂರ್ಣಮೆಯೇ ತಾನುಳಿವುದಾ ಪ್ರಜ್ಞೆಗದುವಿದಂ ಸರ್ವಮುಂ ಸತ್ಯದ ವಿಷ್ಕಾರ ವಿನ್ಯಾಸಗಳ್ ಕಾವ್ಯ ಸತ್ಯನನನ್ಯ ಸತ್ತಾ ಪ್ರಮಾಣದಿಂ ಪರಿಕಿಸಲ್ ಮಿಥ್ಯೆಯಲ್ಲದೆ ತನಗೆ ತಾಂ ಮಿಥ್ಯೆಯೇ ಕವಿಕೃತಿಯು ಮಾ ಬೃಹತ್ ಕೃತಿಯಂತೆ ಋತಚಿದ್ ವಿಲಾಸಮಾಕೃತಿ ಲೋಕಮಿ ಪ್ರಕೃತಿ ಲೋಕದೊಲೆ ಬಹುಲೋಕ ಕಿರಣಮಯ ಸತ್ಯ ಸೂರ್ಯೋತ್ತಮನ ಚಿತ್ ಪ್ರಕಾಶನದೊಂದು ರಸಲೋಕ ರೂಪ ಕಿರಣಂ ಸಂಭವಿಸಿ ಭವ ಕೆಳಿದು ವಾಣಿಪತಿಯ ಕೃತಿಯ ವಿಭವಗಳನ್ನನುಭವಿಸುವೋಲುಣ್ಬವೋಲ್ ಕಾಣ್ಬವೋಲ್ ಕಾಣವೇಳ್ಕೊಂ ಪೊಕ್ಕು ಕೃತಿ ನೇತ್ರ ಪಥದಿಂ ಕವೀಂದ್ರ ಮತಿ ಲೋಕದೊಳ್ ಪೊಳೆವ ಋತುಕಲ್ಪನಾ ಮೂರ್ತಂಗಳಂ ಭಾವಚರ ನಿತ್ಯ ಸತ್ಯಂಗಳಂ